ನಮಸ್ಕಾರ. ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ಕರಿಯಂಜುವುದು ಅಂಕುಶಕ್ಕಯ್ಯ, ಗಿರಿಯಂಜುವುದು ಕುಲಿಶಕ್ಕಯ್ಯ, ತಮಂದವಂಜುವುದು ಜ್ಯೋತಿಗಯ್ಯ, ಕಾನನವಂಜುವುದು ಬೇಗಿಗಯ್ಯ, ಪಂಚಮಹಾಪಾತಕವಂಜುವುದು ಕೂಡಲ ಸಂಗನ ನಾಮಕ್ಕಯ್ಯ. ಇಲ್ಲಿ ಶಿವನಾಮ ಸ್ಮರಣೆಯ ಮಹತ್ವವನ್ನು ಕೆಲವು ಸಾದೃಶ್ಯಗಳಿಂದ ಪರಿಣಾಮಕಾರಿಯಾಗಿ ಸೂಚಿಸುತ್ತಿದ್ದಾರೆ ಈ ವಚನದಲ್ಲಿ. ಆನೆ ಅಂಕುಶಕ್ಕೆ ಅಂಜುವಂತೆ, ಗಿರಿ ವಜ್ರಾಯುಧಕ್ಕೆ ಅಂಜುವಂತೆ, ಕತ್ತಲೆ ಜ್ಯೋತಿಗೆ ಅಂಜುವಂತೆ, ಕಾಡುಗಿಚ್ಚಿಗೆ ಅಂಜುವಂತೆ, ಪಂಚಮಹಾಪಾತಕಗಳು ಕೂಡಲ ಸಂಗನ ನಾಮಕ್ಕೆ ಅಂಜುತ್ತೆ. ಗಾತ್ರದಲ್ಲಿ ದೊಡ್ಡದಾಗಿದ್ರೂ ಕೂಡ ಕಿರಿದಾದಂತಹ ಅಂಕುಶ ಆನೆಯನ್ನು ಅಂಜಿಸಿ ನಿಯಂತ್ರಣದಲ್ಲಿ ಇಡುತ್ತೆ. ಮುಂದಿನ ಸಾದೃಶ್ಯಗಳಲ್ಲಿ ಕೂಡ ಇದೇ ಭಾವ ಮುಂದುವರಿಯುತ್ತೆ. ಗಾತ್ರದಲ್ಲಿ ಪರ್ವತ ಬೃಹತ್ತಾಗಿದ್ರೂ ಕೂಡ ವಜ್ರಾಯುಧ ಅದನ್ನು ಹುಡಿಕಟ್ಟುತ್ತೆ. ಕತ್ತಲೆಯ ಮೊತ್ತ ಎತ್ತೆತ್ತಲು ಕೂಡ ಹಬ್ಬಿದರೂ ಒಂದು ಕಿರಿ ಸೊಡರು ಆ ಕತ್ತಲೆಯನ್ನು ಹಿಂದಕ್ಕೆ ತಳ್ಳುತ್ತೆ. ವಿಸ್ತಾರವಾಗಿ ಬೆಳೆದ ಕಾಡನ್ನು ಕಾಡುಗಿಚ್ಚು ಸುಟ್ಟು ಹಾಕುತ್ತದೆ. ಹಾಗೆಯೇ ಬಲವತ್ತರವಾದಂತಹ ಪಂಚಮಹಾಪಾತಕಗಳು 5 ಅಕ್ಷರಗಳ ಶಿವ ಪಂಚಾಕ್ಷರಿ ಮಂತ್ರದಿಂದ ನಾಶವಾಗುತ್ತದೆ. ಗುರುದ್ರೋಹ, ಲಿಂಗದ್ರೋಹ, ಜಂಗಮದ್ರೋಹ, ಆಚಾರದ್ರೋಹ, ಪ್ರಸಾದದ್ರೋಹ ಇವು ಪಂಚಮಹಾಪಾತಕಗಳು. ಇದರ ಜೊತೆಗೆ ಕಳವು, ಹಿಂಸೆ, ಹಾದರ, ಅನ್ಯ ದೇವತಾ ಭಜನೆ, ಭವಿಸಂಗ ಇವುಗಳಿಂದ ಉಂಟಾಗುವಂತಹ ಪರಿಣಾಮಗಳನ್ನು ಸೇರಿಸಿಕೊಳ್ಳಬಹುದು. ಪಂಚಾಕ್ಷರಿ ಮಂತ್ರದ ಪ್ರಭಾವದಿಂದ ಈ ಪಾತಕಗಳ ದಟ್ಟವಾದಂತಹ ಕತ್ತಲೆಯ ಪ್ರಭಾವವನ್ನು ಕಳೆದುಕೊಂಡು ಪರಿಶುದ್ಧವಾದಂತಹ ನೈತಿಕ ಜೀವನ ಬೆಳಗುತ್ತದೆ ಎಂಬುದು ಈ ಮಂತ್ರದ ಮಹತ್ವವನ್ನು ಹೇಳುತ್ತೆ. ಇಂದ್ರಿಯಗಳನ್ನು ವಿಷಯ ಭೋಗೋಪಭೋಗದಿಂದ ಮುಕ್ತಿಗೊಳಿಸಿ ಲಿಂಗ ಭೋಗೋಪಭೋಗದಲ್ಲಿ ತೊಡಗಿಸಿಕೊಳ್ಳುವಂತಹ ಅಲೌಕಿಕ ಶಕ್ತಿ ಈ ಮಂತ್ರ ಎಂಬುದನ್ನು ನಾವು ಕಾಣಬಹುದಾಗಿದೆ. ಕರಿಯಂಜುವುದು ಅಂಕುಶಕ್ಕಯ್ಯ, ಗಿರಿಯಂಜುವುದು ಕುಲಿಶಕ್ಕಯ್ಯ, ತಮಂದವಂಜುವುದು ಜ್ಯೋತಿಗಯ್ಯ, ಕಾನನವಂಜುವುದು ಬೇಗಿಗಯ್ಯ, ಪಂಚಮಹಾಪಾತಕವಂಜುವುದು ಕೂಡಲ ಸಂಗನ ನಾಮಕ್ಕಯ್ಯ. ಆ ಪಂಚಮಹಾಪಾತಕಗಳು ಗುರುದ್ರೋಹ, ಲಿಂಗದ್ರೋಹ, ಜಂಗಮದ್ರೋಹ, ಆಚಾರದ್ರೋಹ ಮತ್ತು ಪ್ರಸಾದದ್ರೋಹ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಶರಣು ಶರಣಾರ್ಥಿಗಳು.